ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ ಸೆಕೆಂಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದೀನಿ. ಅದರಲ್ಲೂ SEP ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಯಾರಿಗೆಲ್ಲ ಇಲ್ಲಿಂದ ಅಪ್ಲೈ ಆಗಿದೆ ಸೆಕೆಂಡ್ ಅಂದರೆ ಫಸ್ಟ್ ಸೆಮಿಸ್ಟರ್ನಿಂದ, ಸೊ ಅವರಿಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಇದೆಯಲ್ಲಪ್ಪ, ಅದರದ್ದು ಪ್ಯಾಟ್ರನ್ ಬಂದುಬಿಟ್ಟು 2 ಮಾರ್ಕ್ಸು, 5 ಮಾರ್ಕ್ಸು, 15 ಮಾರ್ಕ್ಸು. ಓಕೆ, ಈ ಥರ ಅಲೊಕೇಶನ್ಸ್ ಆಗಿದೆ ಅಲ್ವಾ. ಸೊ ಇಲ್ಲಿ ನಮ್ಮದು NEP ಥರನೇ ಅಲ್ದೂ ಸೇಮ್ ಇರುವಂಥದ್ದು. ಬಟ್ ಇದು 60 ಮಾರ್ಕ್ಸಿಗೆ ಇರುತ್ತೆ, ಬಟ್ ಅದು 80 ಮಾರ್ಕ್ಸಿಗೆ ಇರುತ್ತೆ. ನಿಮಗೆ MCQ ಕ್ವಶನ್ಸ್ ಇರೋದಿಲ್ಲ. ಇದೇನು ಬೇಕಾಗಿಲ್ಲ, ಬೇಕು ಅಂತ ಅನ್ನೋರು ಬೇಕಾದ್ರೆ ಸ್ಕ್ರೀನ್ಶಾಟ್ನ ತೊಗೊಳ್ಬೇಕಾ, ಆನ್ಸರ್ನ ತೊಗೊಳ್ಳಿ, ನಾನು ಇದೇನು ಹೇಳೋದಿಲ್ಲ. ಬಟ್ 2 ಮಾರ್ಕ್ಸಿಗೆ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಇದು ಓಕೆನಾ. ಈ SCP ಅವರಿಗೆ 2023 ಓಕೆ, SCP ಹೇಳೋದಾದರೆ 2023ನಲ್ಲೂ ಸಹ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳಿಬಿಟ್ಟು ಒಂದು ಪೇಪರ್ನ ಅನಾಲಿಸಿಸ್ ಮಾಡಿದ್ದೀನಿ. ಅದನ್ನು ಬೇಕಾದರೆ ನೀವು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ, ಅದು ಸಹ ನೀವು ನೋಡಿಕೊಂಡ್ರೆ, ಇವೆರಡು ವಿಡಿಯೋಯಿಂದ ನೀವು ನೋಡಿಕೊಂಡ್ರೆ ಮೋಸ್ಟ್ ಆಫ್ ಎಲ್ಲ ಕ್ವಶನ್ಸ್ ಸಹ ಇದೇ ಥರ ರಿಪೀಟೆಡ್ ಆಗಿ ಬಂದಿರ್ತವೆ. ಓಕೆ, ಇದೊಂದು ಹೇಳ್ಬೋದು. ಬಟ್ ಅದೇ ಅಂದರೆ SCPನೇ ಬೇಕು ಅಂತಂದರೆ ಆಗೋದಿಲ್ಲ. ಇನ್ನು ಮಾಡ್ರನ್ ಬ್ಯಾಂಕಿಂಗು HRA ಇದೆಯಲ್ವಾ, ಅದನ್ನು HRM. ಸೊ ಇವನ್ನೆಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇರೆ ಯೂನಿವರ್ಸಿಟಿಯಿಂದ ಪೇಪರ್ ಸಿಕ್ಕಿದ್ದಾವೆ, ಅವನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಟ್ಟಾರೆಯಾಗಿ ಇದನ್ನು ನನ್ನ ಹಂತದಲ್ಲಿ ಏನು ಸಿಗುತ್ತೋ ಅದನ್ನು ಮಾತ್ರ ಮಾಡಿಕೊಡ್ತೀನಪ್ಪ, ಇಷ್ಟೇ. ಸೊ ಇನ್ನೇನು ಇಲ್ಲ. ಸೊ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ಸೊ ಇದೇ ಇನ್ಫಾರ್ಮೇಷನ್ ಸಿಗ್ತಾ ಇರಲಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನನ್ನ ಹೊಸ ವೀಡಿಯೋಗಳು ಬಂದು ತಲುಪ್ತಾ ಇರ್ತವೆ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇದಾಗಿ, ಸೊ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ನಿಮಗೆ 2 ಮಾರ್ಕ್ಸು, 5 ಮಾರ್ಕ್ಸು, 15 ಮಾರ್ಕ್ಸ್ ಅಲ್ವಾ. ಈಗ ನಾನು ಹೇಳುವಂಥದ್ದು 2 ಮಾರ್ಕ್ಸು, 4 ಮಾರ್ಕ್ಸು, 12 ಮಾರ್ಕ್ಸು. ಸೊ 12 ಮಾರ್ಕ್ಸಿಗೆ ಅಂದರೆ ಒಂದು ಅಡ್ಜಸ್ಟ್ಮೆಂಟ್ ಜಾಸ್ತಿ ಕೊಟ್ಟು 50 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ಅದರಲ್ಲಿ ಏನು ವರಿ ಆಗೋದೇ ಬೇಕಾಗಿಲ್ಲ. ಸೊ ಬನ್ನಿ ನೋಡೋಣ. ಸೊ ನೋಡಿ, ಮೊದಲನೇದಾಗಿ 2 ಮಾರ್ಕ್ಸಿಗೆ ವಾಟ್ ಈಸ್ ಸಾಲ್ವೇಜ್ ಅಂತ ಕೇಳೋ ಕ್ವಶನ್ನು ತುಂಬ ಇದೆ. ಆ್ಯಂಡ್ 2023 ಕ್ವಶನ್ ಪೇಪರು ಒಂದು ಸತಿ ನೋಡ್ಕೊಂಬಿಡಿ. ಸೊ ನಿಮಗೂ ಸಹ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆನಾ, ವಾಟ್ ಈಸ್ ಸಾಲ್ವೇಜು. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಫೈಂಡ್ ಔಟ್ ಅಮೌಂಟ್ ಆಫ್ ಫೈರ್ ಕ್ಲೈಮ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಲಾಸ್ ಆಫ್ ಸ್ಟಾಕ್ ಆಫ್ ಫೈರ್ ಕೊಟ್ಟಿದ್ದಾನೆ, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಆರ್ ಡೇಟ್ ಆಫ್ ಫೈರ್ ಕೊಟ್ಟಿದ್ದಾನೆ, ಅಮೌಂಟ್ ಆಫ್ ಪಾಲಿಸಿ ಕೊಟ್ಟಿದ್ದಾನೆ, ಕ್ಯಾಲ್ಕುಲೇಷನ್ ಆಫ್ ಫೈರ್ ಕ್ಲೈಮ್ನ ಹೇಳಿದ್ದಾನೆ. ಸೊ ಇದನ್ನು ನೀವು ಇಲ್ಲಿ ಮಾಡ್ಕೊಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ 2 ಮಾರ್ಕ್ಸಿಗೆ ಇದು ತುಂಬ ಇಂಪಾರ್ಟೆಂಟು, ಅದಕ್ಕೋಸ್ಕರ ಒತ್ತಿ ಹೇಳ್ತಿರೋದು, ಇಲ್ಲ ಮಾಡೋ ನೆಸೆಸಿಟಿ ಇರಲಿಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಡಿಪೆಂಡೆಂಟ್ ಬ್ರಾಂಚ್ ಅಂದರೆ ಅವಲಂಬಿತ ಶಾಖೆ ಎಂದರೇನು. ಡಿಪೆಂಡೆಂಟ್ ಬ್ರಾಂಚ್ ಮೀನಿಂಗ್ನ ಬರೀಬೇಕಾಗುತ್ತೆ. ನೆಕ್ಸ್ಟು, ಸ್ಟೇಟ್ ದ 2 ಡಿಸ್ಅಡ್ವಾಂಟೇಜಸ್ ಆಫ್ SES ಅಂದರೆ ಏಕ ನಮೂದು ಪದ್ಧತಿಯ 2 ಅನಾನುಕೂಲತೆಗಳನ್ನು ತಿಳಿಸಿ. ಓಕೆ, SESನ ಡಿಸ್ಅಡ್ವಾಂಟೇಜಸ್ನ ನೀವು ಇಲ್ಲಿ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟು, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಪ್ರಿಪೇರಿಂಗ್ ಡಿಪಾರ್ಟ್ಮೆಂಟಲ್ ಆಫ್ ಅಕೌಂಟ್ಸು ಅಂದರೆ ನಾವು ಅಂದರೆ ವಿವಿಧ ಖಾತೆ ಅನುಕೂಲಗಳನ್ನು ತಿಳಿಸಿ. ಅಂದರೆ ನಾವು ಡಿಪಾರ್ಟ್ಮೆಂಟಲ್ ಆಫ್ ಅಕೌಂಟ್ನ ಪ್ರಿಪೇರ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನೇನಾಗುತ್ತೆ ಅದನ್ನ ನೀವು ತಿಳಿಸಿ ಅಂತ ಹೇಳಿದ್ರೆ 3 ಇಂದ 4 ಪಾಯಿಂಟ್ ಬರೋ ಸಾಕಾಗುತ್ತೆ. ಓಕೆ, ಇಷ್ಟು ನೋಡಿದ್ರಿ ಅಲ್ವಾ. ಇನ್ನು 4 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ಸ್ನ ಕೇಳ್ತಾನೆ ನೋಡೋಣ. ಸೊ ಇದು ಸಹ ನಿಮಗೆ SCP ಸಹ ರಿಪೀಟ್ ಆಗುತ್ತೆ. ಸೊ ಫಾಲೋಯಿಂಗ್ ಇನ್ಫಾರ್ಮೇಷನ್ಸ್ ಈಸ್ ಅವೈಲಬಲ್ ಫ್ರಮ್ ದ ಬುಕ್ಸ್ ಆಫ್ ಫರ್ಮ್ ಅಂದರೆ ಸ್ಟಾಕು ಆನ್ 31/3/2019 ಪರ್ಚೇಸ್ ಟು ಡೇಟ್ ಆಫ್ ಫೈರ್ ಕೊಟ್ಟಿದ್ದಾನೆ, ಸೇಲ್ಸ್ ಆ್ಯಂಡ್ ಡೇಟ್ ಆಫ್ ಫೈರ್ ಕೊಟ್ಟಿದ್ದಾನೆ, ಅವರೇಜ್ ಗ್ರಾಸ್ ಪ್ರಾಫಿಟ್ ಓಕೆನಾ, ಆನ್ ಕಾಸ್ಟ್ ಅಂದರೆ 50% ಹೇಳಿದ್ದಾನೆ. ಇಲ್ಲಿ ಏನಪ್ಪ ಹೇಳಿದ್ದಾನೆ, ಕ್ಯಾಲ್ಕುಲೇಷನ್ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ 1/7/2019. ಇದೇ ಥರ ಕ್ವಶನ್ಸ್ಗಳು ಸಹ ಕೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ದ ಕ್ಯಾಶ್ ಪ್ರೈಸು ಅಸೆಟ್ಟು 3,72,000 ಕೊಟ್ಟಿದ್ದಾನೆ, ಡೌನ್ ಪೇಮೆಂಟು 1 lakh ಕೊಟ್ಟಿದ್ದಾನೆ, ಇನ್ಸ್ಟಾಲ್ಮೆಂಟು 1 lakh ಈಚ್ ಫಾರ್ 3 years. ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟು 5% ಪರ್ ಆ್ಯನಮ್ ಹೇಳಿದ್ದಾನೆ. ಫೈಂಡ್ ಔಟ್ ಇಂಟ್ರೆಸ್ಟ್ ಇನ್ಕ್ಲೂಡೆಡ್ ಈಚ್ ಇನ್ಸ್ಟಾಲ್ಮೆಂಟ್ ಅಂಡರ್ HP ಸಿಸ್ಟಮು. ಓಕೆನಾ, ಇದು ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಥಿಯರಿ ಹೇಳಿದ್ದಾನೆ, ಸ್ಟೇಟ್ ದ ಬೇಸಿಸ್ ಡಿಸ್ಟ್ರಿಬ್ಯೂಟಿಂಗ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ರೆಂಟು ಯಾವುದಕ್ಕೆ ಹೋಗುತ್ತೆ, ಯಾವ ಎಕ್ಸ್ಪೆನ್ಸಸ್ಸಿಗೆ ಹೋಗುತ್ತೆ. ನೆಕ್ಸ್ಟು ಕ್ಯಾರೇಜ್ ಇನ್ವರ್ಡ್ಸು, ಓಕೆ, ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಕ್ಯಾರೇಜ್ ಔಟ್ವರ್ಡ್ಸು, ಡಿಸ್ಕೌಂಟ್ ಅಲೌವ್ಡು, ಇಂಡೈರೆಕ್ಟ್ ಇನ್ಕಮ್ಮು. ಓಕೆ, ಇಂಥವಕ್ಕೆ ಹೋಗುತ್ತೆ ಅಂತ ಹೇಳಬೇಕು, ನೀವು ಬರೀಬೇಕಾದ್ರೆ ಮುಂದಕ್ಕೆ.
ಸೊ ನೆಕ್ಸ್ಟು 4 ಮಾರ್ಕ್ಸಿಗೆ ಸೊ ಥಿಯರಿ ಯಾವೆಲ್ಲ ಇಂಪಾರ್ಟೆಂಟ್ ಅಂತ ನೋಡೋದಾದರೆ, ಸ್ಟೇಟ್ ಎನಿ 4 ಫ್ಯೂಚರ್ಸ್ ಆಫ್ ಬ್ರ್ಯಾಂಚ್ ಅಕೌಂಟಿಂಗ್, ಅಂದರೆ ಶಾಖೆ ಖಾತೆ 4 ಲಕ್ಷಣಗಳನ್ನು ತಿಳಿಸಿ, ಬ್ರಾಂಚ್ ಅಕೌಂಟಿಂಗ್ನ ಫ್ಯೂಚರ್ಸು. ನೆಕ್ಸ್ಟ್ ಸ್ಟೇಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆ್ಯಂಡ್ ಡಬಲ್ ಎಂಟ್ರಿ ಸಿಸ್ಟಮ್ಸು. ಇವು ಸಹ 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ತುಂಬ ಇದೆ. ಇದು ಡಿಫ್ರೆನ್ಸ್ನ ಚೆನ್ನಾಗಿ ಓದ್ಕೊಳ್ಳಿ. ಸೊ ಇದಾದಮೇಲೆ ಸೊ 12 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ಸ್ ಬರ್ತವೆ ಅಂತ ನೋಡೋದಾದರೆ, ಫಸ್ಟ್ನೇ ಕ್ವಶನು 12 ಮಾರ್ಕ್ಸಿಗೆ ಅಥವಾ ನಿಮಗೆ 15 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ಸು ತುಂಬ ಇದೆ ಇದೇ ಥರ ಕ್ವಶನ್ಸ್ಗಳು. ಎ ಫೈವ್ ಅಕರ್ಡ್ ಇನ್ ದ ಪ್ರೀಮಿಯಸ್ ದ RK ಫರ್ಮ್ ಆನ್ 1/10/2021 ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ ಕ್ಲೈಮ್ ಟು ಮೇಡ್ ಬೈ ಫರ್ಮ್. ಅಂದರೆ ಸ್ಟಾಕು 1/1/2020 ಪರ್ಚೇಸ್ ಕೇಳಿದ್ದಾನೆ, ಸೇಲ್ಸ್ ಕೇಳಿದ್ದಾನೆ, ವೇಜಸ್ಸು, ಸ್ಟಾಕು, ಪರ್ಚೇಸು ಡೇಟಾ ಆನ್ ಫೈರು, ಸೇಲ್ಸು ಡೇಟಾ ಆನ್ ಫೈರು, ಸ್ಟಾಕ್ ಸಾಲ್ವೇಜ್ ಎಷ್ಟು ಉಳ್ಕೊಂಡಿದೆ, ವ್ಯಾಲ್ಯೂ ಆಫ್ ಪಾಲಿಸಿ, ದೇರ್ ಈಸ್ ಅವರೇಜಸ್ claused in the policy, the firm had practice of valuing stock 10% above cost. ಅಂದರೆ ನಾವು ಕ್ಯಾಲ್ಕುಲೇಷನ್ ಆಫ್ ಫೈರ್ ಇನ್ಶೂರೆನ್ಸ್ನ ನಾವಿಲ್ಲಿ ನೋಡ್ಕೊಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಕ್ವಶನ್ ಬ್ರಾಂಚ್ ಅಕೌಂಟಿಂಗ್ನ ಬಗ್ಗೆ ಕೇಳಿದಾನ. ಸೊ ಏನಪ್ಪ ಕೇಳಿದ್ದಾನೆ ಅಂತಂದರೆ, ಸುನಿಲ್ ರೈಸ್ ಲಿಮಿಟೆಡ್ ಸನ್ರೈಸ್ ಲಿಮಿಟೆಡ್ ಬ್ಯಾಂಗ್ಳೂರ್. ಸೊ ಇನ್ವಾಯ್ಸ್ ಗೂಡ್ಸ್ ಇಸ್ ಬ್ರಾಂಚ್ ಮೈಸೂರ್ ಅಟ್ ಇನ್ವಾಯ್ಸ್ ಪ್ರೈಸ್, ಸೊ ವಿಚ್ ಈಸ್ ಕಾಸ್ಟ್ ಪ್ಲಸ್ 25% from the following figures. Prepare the branch accounts in the branch books of Sunrise Limited. ಅಂದರೆ ಸ್ಟಾಕ್ ಅಟ್ ಬ್ರಾಂಚು ಓಪನಿಂಗು, ಬ್ರಾಂಚ್ ಜಪ್ಟರ್ಸು ಓಪನಿಂಗ್ ಕೊಟ್ಟಿದ್ದಾನೆ, ಗುಡ್ಸ್ ಆ್ಯಂಡ್ ಬ್ರಾಂಚ್ ಇನ್ವಾಯ್ಸ್ ಪ್ರೈಸು, ಕ್ಯಾಶ್ ಸೇಲ್ಸ್ ಬ್ರಾಂಚು, ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ದ ಹೆಡ್ ಆಫೀಸು, ಕ್ರೆಡಿಟ್ ಸೇಲ್ಸ್ ಬ್ರಾಂಚು, ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಟು ಬ್ರಾಂಚ್ ಜಪ್ಟರ್ಸು, ಸ್ಟಾಕ್ ಆಫ್ ಬ್ರಾಂಚ್ ಆನ್ 31st 2023, ಇನ್ವಾಯ್ಸ್ ಪ್ರೈಸು, ಬ್ರಾಂಚ್ ಜಪ್ಟರ್ಸ್ ಆನ್ 31st 2023. ಸೊ ನಿಮಗೆ ಕ್ಯಾಲ್ಕುಲೇಷನ್ ಆಫ್ ಬ್ರಾಂಚ್ ಅಕೌಂಟಿಂಗ್ನ ಕೇಳಿದ್ದಾನೆ, ಇಲ್ಲಿ ನೀವು ಪ್ರಿಪೇರ್ನ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಸೊ 12 ಮಾರ್ಕ್ಸಿಗೆ. ಸೊ ಆನ್ 1/1/2019 Arsha Industries brought a machines from ABC Limited on hire purchase system. The cash price of the machine was 37,250 and the payment was the made as follows: 10,000 and signing of the agreement and the balance yearly installment of 10,000 each for 3 years on 31st December every year. The ABC Limited limited charges interest at 5% per annum, and Arshad Industries write a depreciation 10% every year reduced balance system. Give necessary general entries under asset occurred method. ಅಂದರೆ ನೀವು ಇಲ್ಲಿ ಜನರಲ್ ಎಂಟ್ರೀಸು ಮಾಡಬೇಕು ಆ್ಯಂಡ್ ಅಸೆಟ್ ಅಕ್ಕರ್ಡ್ ಮೆಥಡಲ್ಲಿ ಜನರಲ್ ಎಂಟ್ರಿನ ಪಾಸ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಒಂದಾಯ್ತಾ. ಇನ್ನು ನೆಕ್ಸ್ಟು ಏನು ಕೇಳಿದ್ದಾನೆ ಅಂತ ಅಂದರೆ ಅಂದರೆ ಬುಕ್ಸ್ ಆಫ್ ಅಂಕಿತ್ ವಿಚ್ ಆಫ್ ದ ಮೇಂಟೈನ್ಸ್ ಅಂಡರ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ರಿವೀಲ್ ಫಾಲೋಯಿಂಗ್ ಇನ್ಫಾರ್ಮೇಷನು: ಕ್ಯಾಶ್, ಸ್ಟಾಕು, ಡೆಪ್ಟರ್ಸು, ಕ್ರೆಡಿಟರ್ಸು, ಬಿಲ್ಡಿಂಗು. ನೆಕ್ಸ್ಟ್ ಈ ಕಡೆ ರಿಸಿಪ್ಟ್ ಆನ್ ಡೆಪ್ಟರ್ಸು, ಪ್ರೈವೇಟ್ ಡಿವಿಡೆಂಡ್ ರಿಸೀವ್ಡ್ಸು, ಎಕ್ಸ್ಪೆನ್ಸಸ್ಸು, ಡ್ರಾಯಿಂಗು, ಪೇಯ್ಡ್ ಕ್ರೆಡಿಟರ್ಸು, ಡಿಸ್ಕೌಂಟ್ ಅಲೌಡ್ ಕ್ರೆಡಿಟರ್ಸು. ಟೋಟಲ್ ಸೇಲ್ ಡ್ಯೂರಿಂಗ್ ದ ಇಯರು 2,80,800. ಅಂಕಿತ್ ಮೇಂಟೈನ್ಸ್ ಗ್ರಾಸ್ ಪ್ರಾಫಿಟು 25% ಆನ್ ಸೇಲ್ಸು. ಏನು ಮಾಡೋಕ್ಕೆ ಹೇಳಿದ್ದಾನೆ ಅಂತ ಅಂದರೆ, ಏನು ಕೊಟ್ಟಿದ್ದಾನಲ್ವ ಸಿಂಗಲ್ ಎಂಟ್ರಿ ಸಿಸ್ಟಮು, ಏನು ಇದನ್ನು ತಗೊಂಡು ಪ್ರಿಪೇರ್ ಟ್ರೇಡಿಂಗ್ ಅಕೌಂಟು ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟು, ಈ 3 ಸಹ ಪ್ರಿಪೇರ್ ಮಾಡಬೇಕಾಗುತ್ತೆ. ಇದಕ್ಕೆ 4 ಮಾರ್ಕ್ಸ್ ಅಲೋಕೇಶನ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಲಾಸ್ಟ್ ಕ್ವಶನ್ನು, ಇದು ಸಹ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಂಗೆ. ಸೊ ಇದು ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ದ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಯರ್ ಎಂಡೆಡ್. ಅಂದರೆ ಇಲ್ಲಿ ನಮಗೆ ಟ್ರೇಡಿಂಗ್ ಅಕೌಂಟು ಅಂದರೆ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟು ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮಾಡಬೇಕು. ಇದರಲ್ಲಿ ಸ್ಟಾಕು ಓಪನಿಂಗ್ ಸ್ಟಾಕ್ ಕೊಟ್ಟವನೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟವನೆ, ಪರ್ಚೇಸಸ್ಸು ಕೊಟ್ಟವನೆ, ಸೇಲ್ಸ್ ಕೊಟ್ಟವನೆ, ಪ್ರತಿಯೊಂದು ಡಿಪಾರ್ಟ್ಮೆಂಟು ಕೊಟ್ಟಿದ್ದಾನೆ. ಆಮೇಲೆ ನೆಕ್ಸ್ಟು ಸ್ಯಾಲರೀಸು, ರೆಂಟು, ಡಿಸ್ಕೌಂಟ್ ಅಲೌಡು, ಡಿಸ್ಕೌಂಟ್ ಅರ್ನಡು. ನೆಕ್ಸ್ಟು ಡಿಸ್ಕೌಂಟ್ ಅಲೌಡ್ ಅಂತ ಅಂದಾಗ ಲಿಸ್ಟ್ ಮಾಡಬೇಕು, ಡಿಸ್ಕೌಂಟ್ ಅರ್ನ್ ಆದಾಗ ಪ್ಲಸ್ ಮಾಡ್ಕೊಬೇಕು. ಕ್ಯಾರೇಜ್ ಇನ್ವರ್ಸು, ಮ್ಯಾನೇಜ್ ಸ್ಯಾಲರಿ. ದ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಗೂಡ್ಸ್ X to Y 4,800 and X to Z 4,400 and Y to Z 3,200. Cost of service rendered by departmental next to X to Z 1,600. Other information: departmental X and Y on the first floor occupying equal area and departmental Z is on ground floor. Next, salaries are found ground floor 1/3 and the first floor 2/3. Number of employees in the first floor X 4 ಕೊಟ್ಟಿದ್ದಾನೆ, Y 3 ಕೊಟ್ಟಿದ್ದಾನೆ. The rent of department Z is 400 per month. ಪ್ರತಿಯೊಂದು ಅಡ್ಜಸ್ಟ್ಮೆಂಟು ಸಹ 2 ಬಾರಿ
ಅಲ್ಲಿ ಕ್ಯಾರಿ ಫಾರ್ವರ್ಡ್ ಆಗಬೇಕು, ನೀಟಾಗಿ ನೋಡ್ಕೊಳ್ಳಿ. ಸೊ ಇಷ್ಟು ಏನಿತ್ತಪ್ಪ ನಿಮಗೆ ಡಿಪಾರ್ಟ್ಮೆಂಟಲ್ ಆಗಿರ್ಬೋದು, ನಿಮಗೆ ಇನ್ಶೂರೆನ್ಸ್, ಓಕೆನಾ. ಓಕೆ, ನಿಮಗೆ ಇನ್ಶೂರೆನ್ಸ್, ಓಕೆ, ಫೈರ್ ಇನ್ಶೂರೆನ್ಸ್ ಆಗಿರ್ಬೋದು, ಡಿಪಾರ್ಟ್ಮೆಂಟಲ್ ಆಗಿರ್ಬೋದು, ಮತ್ತು ಬ್ರಾಂಚ್ ಅಕೌಂಟಿಂಗ್ ಆಗಿರ್ಬೋದು, ಟ್ರೇಡಿಂಗ್ ಅಕೌಂಟು, ಬ್ಯಾಲೆನ್ಸ್ ಶೀಟು. ಓಕೆ, ನೀವು ಆಲ್ಮೋಸ್ಟ್ ಅಲ್ಲಿ ಜನರಲ್ ಎಂಟ್ರೀಸ್ ಎಲ್ಲ ಪಿ ಯುಲೇ ಕಲ್ತಿರ್ತೀರ, ಓಕೆನಾ. ನಿಮಗೆ ಅದಾದಮೇಲೆ ಓಕೆ, ಟ್ರೇಡಿಂಗ್ ಅಕೌಂಟು, ಪೇ ಆ್ಯಂಡ್ ಎಲ್ ಅಕೌಂಟು, ಬ್ಯಾಲೆನ್ಸ್ ಶೀಟ್ನ ಆರಾಮಾಗಿ ಮಾಡ್ಕೋತೀರಾ. ಇಷ್ಟು ನಿಮ್ಗೆ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಸಾಧ್ಯ. ಬೇಕು ಅಂತಂದರೆ 2023 ಕ್ವಶನ್ ಪೇಪರು ಸಹ ನೀವು ಒಂದು ಸತಿ ಸಾಲ್ವ್ ಮಾಡ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅದರಲ್ಲಿ. ಸೊ ಥ್ಯಾಂಕ್ ಯು ಗೈಸ್, ಬೈ, ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡರ್ನ್ ಬ್ಯಾಂಕಿಂಗು ಮತ್ತು HRM. ಸೊ ಎರಡೂ ಸಹ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬೈ, ಸಿ ಯು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ, ಸಿ ಯು.